ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ನಾನು ವಂದಿಸುತ್ತೇನೆ. ಈ ಸಮಯ ದೇವರು ಕೊಟ್ಟಿದ್ದಕ್ಕಾಗಿ ದೇವರಲ್ಲಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಈ ವಿಡಿಯೋವನ್ನು ನೋಡುವುದಕ್ಕೆ ಸ್ವಾಗತವನ್ನು ಬಯಸೋಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯದ ತಲೆಬರಹ, ಏಸು ಪ್ರಕಾಶ ರೂಪವನ್ನು ಧರಿಸಿದ್ದು, ದ ಟ್ರಾನ್ಸ್ಫಿಗುರೇಷನ್ ಆಫ್ ಜೀಸಸ್ ಎನ್ನುವಂಥ ವಿಷಯದ ಮೇಲೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೇನೆ. ಈ ಒಂದು ತಲೆಬರಹದ ಒಂದು ವಿಷಯವು ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 1-13 ಇದರಲ್ಲಿ ನಾವು ಈ ವಿಷಯವನ್ನು ಸ್ಪಷ್ಟವಾಗಿ ನೋಡುವರಾಗಿದ್ದೇವೆ. ಈ ಒಂದು ಘಟನೆಯಲ್ಲಿ ಏಸು ಕ್ರಿಸ್ತನು ರೂಪಾಂತರ ಹೊಂದಿರುವಂಥದ್ದು, ಏಸು ಕ್ರಿಸ್ತನ ರೂಪಾಂತರ ವ್ಯಕ್ತಿತ್ವ ಹೇಗೆ ಇತ್ತು, ಅಲ್ಲಿ ಯಾರ್ಯಾರಿಗೆ ರೂಪಾಂತರ ಆಯಿತು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಏಸು ಕ್ರಿಸ್ತನ ರೂಪಾಂತರ. ಏಸು ಪ್ರಕಾಶ ರೂಪವನ್ನು ಧರಿಸಿದ್ದು ಎಂದು ನಾವು ಹೆಡ್ಲೈನ್ನಲ್ಲಿ ನೋಡಿದ್ದೇವೆ, ತಲೆಬರಹದಲ್ಲಿ ನೋಡಿದ್ದೇವೆ. ಯಾವ ರೀತಿಯಿಂದ ಏಸು ಪ್ರಕಾಶ ರೂಪವನ್ನು ಧರಿಸಿದರು ಎಂದು. ಮೊದಲನೆಯ ಒಂದು ಅಂಶ, ಏಸು ಕ್ರಿಸ್ತನ ರೂಪಾಂತರದ ವ್ಯಕ್ತಿತ್ವ ಹೇಗೆ ಕಾಣಿಸ್ತಾ ಇತ್ತು. ಏಸು ಕ್ರಿಸ್ತನು ಯಾವ ರೀತಿಯಿಂದ ರೂಪಾಂತರವನ್ನು ಹೊಂದಿದನು, ರೂಪಾಂತರ ಹೊಂದಿದಾಗ ಆತನು ಹೇಗೆ ಕಾಣ್ತಾ ಇದ್ದನು ಎಂದು ನಾವು ನೋಡುವಾಗ, ಏಸು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಪ್ರಾರ್ಥನೆ ಮಾಡುವಾಗ ಆತನ ಮುಖಭಾವವು ಬೇರೆಯಾಯಿತು. ಸೂರ್ಯನಂತೆ ಪ್ರಕಾಶಿಸ್ತಾ ಇತ್ತು. ಆತನ ಉಡುಪು ಬೆಳ್ಳಗಾಯಿತು. ಆತನ ಉಡುಪು ಈ ಲೋಕದಲ್ಲಿ ಯಾವ ಅಗಸನು, ಯಾವ ಡಿಟರ್ಜೆಂಟ್ ಹಾಕಿ ಒಗೆದರೂ ಅಷ್ಟು ಬೆಳಗಾಗುವುದಿಲ್ಲ. ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇತ್ತು. ಮುಖಭಾವ ಬೇರೆ ಆಯಿತು ಎಂದು ನಾವು ನೋಡುತ್ತೇವೆ. ಆತನ ಮುಖಭಾವವು ಇದು ದೇಹಕ್ಕೆ ಆಗಿದ್ದರೆ ಆತ್ಮೀಕವಾಗಿ ಯಾವ ರೀತಿಯಿಂದ ಬದಲಾವಣೆ ಆಯಿತು ಎನ್ನುವಂಥದ್ದು ನಾವು ನೋಡುವಾಗ, ಏಸುವಿನ ದೈವಿಕ ಸ್ವಭಾವವು ಮಹಿಮೆ, ಘನತೆ ಮತ್ತು ಮಹಿಮೆಯಲ್ಲಿ ಅದು ಬದಲಾಯಿಸಿತು, ಘನತೆಯಲ್ಲಿ ಅದು ರೂಪಾಂತರ ಹೊಂದಿತು. ಮತ್ತು ಪ್ರಾರ್ಥನೆಯ ಬಲದ ಪರಿವರ್ತನೆಯು ಕೊನೆಯಲ್ಲಿ ನಿತ್ಯ ಜೀವ ಮತ್ತು ದೇವರ ಮೇಲೆ ನಂಬಿಕೆ ಮತ್ತು ದೇವರ ಮಹಿಮೆಯನ್ನು ತೋರಿಸುವಂಥದ್ದಾಗಿದೆ. ಪ್ರಾರ್ಥನೆಯಲ್ಲಿ ದೈಹಿಕವಾದ ಬದಲಾವಣೆ ಜೊತೆಗೆ ಆತ್ಮೀಕವಾದ ಬದಲಾವಣೆ ಕೂಡ ಬರುವಂಥದ್ದಾಗಿದೆ. ಏಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಆತನು ಯಾವ ರೀತಿಯಿಂದ ದೈಹಿಕವಾಗಿ ಬದಲಾಯಿಸಿದನೋ, ಪ್ರಕಾಶ ರೂಪದಲ್ಲಿ ಬಂತು, ಮಹಿಮೆಯು ಆತನಲ್ಲಿ ಇಳಿದು ಬಂತು, ಘನತೆಯು ಆತನಲ್ಲಿ ಇಳಿದು ಬಂತು, ಅದೇ ರೀತಿಯಾಗಿ ನಾವುಗಳು ಪ್ರಾರ್ಥಿಸುವಾಗ ಕೂಡ ದೇವರ ಮಹಿಮೆಯು ಇಳಿದು ಬರುವಂಥದ್ದಾಗಿದೆ, ದೇವರ ಪ್ರಕಾಶವು ಇಳಿದು ಬರುವಂಥದ್ದಾಗಿದೆ. ಮತ್ತು ನಮ್ಮ ಮುಖಗಳ ಮೇಲೆ, ನಮ್ಮ ದೇಹದ ಮೇಲೆ ಆ ಒಂದು ಪ್ರಕಾಶವು ಹೊಳೆಯುವಂಥದ್ದಾಗಿದೆ. ಆದ್ದರಿಂದ ಅಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಈ ಎಲ್ಲ ಘಟನೆಗಳು ಆತನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಯಿತು, ಆತ್ಮೀಕ ರೀತಿಯಲ್ಲಿ ಕೂಡ ಬದಲಾವಣೆ ಆಯಿತು ಎನ್ನುವಂಥದ್ದು ನಾವು ನೋಡುವರಾಗಿದ್ದೇವೆ. ಆತನು ಅಲ್ಲಿ ಪ್ರಾರ್ಥನೆ ಮಾಡುವಾಗ ಯಾರು ಆತನ ಜೊತೆಗೆ ಇದ್ದರು, ಆ ವ್ಯಕ್ತಿಗಳು ಯಾರು, ಅವರೆಷ್ಟು ಜನರು. ಆತನ ಜೊತೆಗೆ ಪ್ರಾರ್ಥನೆ ಮಾಡುವುದಕ್ಕೆ 2 ವ್ಯಕ್ತಿಗಳು ಸೇರಿದರು. ಅವರು ಮೋಶೆ ಮತ್ತು ಎಲಿಯನು ಆಗಿದ್ದರು ಎಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ.
ಅವರು ಕೂಡ ರೂಪಾಂತರ ಹೊಂದಿದರು. ಅವರ ಮುಖಗಳು ಕೂಡ ಪ್ರಕಾಶಮಾನವಾಗಿದ್ದವು. ಇದನ್ನು ನೋಡಿ ಆತನು ಇವರ ಶಿಷ್ಯರು ಗಾಬರಿಗೊಂಡರು. ಅಲ್ಲಿ ಆ ಇಬ್ಬರು ಶಿಷ್ಯರು ಯೇಸುವಿನ ಜೊತೆಗೆ ಇಳಿದು ಬಂದಾಗ ಅವರೆಲ್ಲರ ಮುಖಭಾವವು ಬೇರೆಯಾಯಿತು. ಪ್ರಕಾಶ ರೂಪ ಅಲ್ಲಿಳಿದು ಬಂತು, ಮಹಿಮೆಯು ಅಲ್ಲಿಳಿದು ಬಂತು, ಬೆಳಕಲ್ಲಿ ಇಳಿದು ಬಂತು. ಅವರೆಲ್ಲರೂ ಅಲ್ಲಿ ಪ್ರಕಾಶವಾದ ಆ ಬೆಳಕಿನಲ್ಲಿ ಇದ್ದರು ಎಂದು ನಾವು ಆತನ ಶಿಷ್ಯರ ಸಾಕ್ಷಿಯ ಮೂಲಕವಾಗಿ ತಿಳಿದುಕೊಳ್ಳುತ್ತೇವೆ. ಆ ಮೂವರು ಸೇರಿಕೊಂಡು ಯೇಸು, ಮೋಶೆ, ಎಲಿಯ, ಇವರು ಮೂವರು ಸೇರಿಕೊಂಡಲ್ಲಿ ಏನು ಮಾತಾಡಿದರು? ಅವರು ಮೂವರು ಸೇರಿಕೊಂಡು ಏನು ಮಾತಾಡಿದ್ರು ಅಂತಂದರೆ, ನಾವು ಬೈಬಲ್ನಲ್ಲಿ ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಏನಂತ? ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತನಾಗಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಅವರು ಮಾತಾಡಿಕೊಳ್ತಾ ಇದ್ದರು. ಯೇಸು ಸ್ವಾಮಿ ಶಿಲುಬೆಗೇರುವುದರ ವಿಷಯವಾಗಿ ಅವರು ಮಾತಾಡಿಕೊಳ್ತಾ ಇದ್ದರು. ಯಾಕೆ ಇವರಿಬ್ಬರೇ ಅಲ್ಲಿ ಬಂದರು? ಮೋಶೆ ಮತ್ತು ಎಲಿಯ ಯಾಕೆ ಬಂದರು ಅಂತಂದರೆ, ಮೋಶೆಯ ಧರ್ಮಶಾಸ್ತ್ರವು ನೆರವೇರಬೇಕಾಗಿತ್ತು ಮತ್ತು ಎಲಿಯನ ಹಾಗೆ ಇರಲಿಕ್ಕಿರುವಂಥ ಎಲ್ಲ ಪ್ರವಾದಿಗಳ ಪ್ರವಾದನೆಯು ನೆರವೇರಬೇಕಾಗಿತ್ತು. ಇವರು ಅಲ್ಲಿ ಬಂದು ಯೇಸು ಸ್ವಾಮಿಯ ಜೊತೆ ಅವರು ಯೇಸು ಸ್ವಾಮಿಯ ಮರಣದ ವಿಷಯವಾಗಿ ಮಾತಾಡ್ತಾ ಇದ್ದರು ಎಂದು ನಾವು ನೋಡ್ತೇವೆ. ಯೇಸು ಸ್ವಾಮಿ 3 ಸಾರಿ ಆತನ ಮರಣದ ವಿಷಯವಾಗಿ ತನ್ನ ಶಿಷ್ಯರಿಗೆ ತಿಳಿಸಿದನು ಎಂದು ನಾವು ನೋಡ್ತೇವೆ. 3 ಸಾರಿ ಆತನ ಶಿಷ್ಯರಿಗೆ ತಿಳಿಸಿದ್ದಾಗ್ಯೂ ಕೂಡ ಆತನ ಶಿಷ್ಯರು ಅದನ್ನು ಅಲ್ಪ ಸ್ವಲ್ಪವಾಗಿ ನಂಬುವಂತಾಯಿತು, ಅಥವಾ ಪೂರ್ಣ ಅವರು ನಂಬಲಿಲ್ಲ ಅಂತ ನಾವು ನೋಡ್ತೇವೆ. ಅವರು ನಂಬಲಿಲ್ಲ. ಅವರು 3 ಸಾರಿ ಆತನು ತನ್ನ ಮರಣದ ವಿಷಯವಾಗಿ ತನ್ನ ಶಿಷ್ಯರಿಗೆ ಹೇಳ್ತಾನೇ ಇದ್ದಾರೆ. ಆದರೆ ಶಿಷ್ಯರು ನಂಬಲಿಲ್ಲ. ಆತನು ಅದಕ್ಕೋಸ್ಕರನೇನೋ ಮೋಶೆ ಮತ್ತು ಎಲಿಯ ಎಳೆದು ಬಂದಿರಬಹುದು. ಅವರು ಅದನ್ನು ಯೇಸು ಸ್ವಾಮಿಯ ಮರಣದ ವಿಷಯವಾಗಿ ಮಾತಾಡಿಕೊಂಡಿದ್ದಾರೆ ಎನ್ನುವಂಥದ್ದು. ಇದು ಪ್ರವಾದನೆ ನೆರವೇರಬೇಕಾಗಿತ್ತು ಮತ್ತು ಧರ್ಮಶಾಸ್ತ್ರ ನೆರವೇರಬೇಕಾಗಿತ್ತು. ಏಷಾಯ 53ನೇ ಅಧ್ಯಾಯದಲ್ಲಿ ಏಷಾಯ ಪ್ರವಾದಿಯು ಪ್ರವಾದಿಸಲ್ಪಟ್ಟ ಎಲ್ಲ ವಿಷಯಗಳು ನೆರವೇರಲ್ಪಟ್ಟಿವೆ ಮತ್ತು ಯೇಸುವಿನ ಜನನದ ಸಮಯದಲ್ಲಿ ನಡೆದಿರಲಿಕ್ಕಿರುವಂಥ ಎಲ್ಲ ಪ್ರವಾದನೆಗಳು ನೆರವೇರಲ್ಪಟ್ಟಿದೆ. ಬೈಬಲ್ನಲ್ಲಿ ಬರೆದಿರಲಿಕ್ಕಿರುವಂಥ ಎಲ್ಲ ಪ್ರವಾದನೆಗಳು ನೆರವೇರಲ್ಪಟ್ಟಿವೆ ಇಲ್ಲಿವರೆಗೆ. ಇನ್ನು ಮುಂದೆಯೂ ನೆರವೇರಲ್ಪಡುವಂಥವುಗಳಾಗಿವೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇನ್ನು ಮುಂದೆ ಸಂಭವಿಸಬೇಕಾಗಿರಲಿಕ್ಕಿರುವಂಥ ಕಷ್ಟಗಳ ವಿಷಯದಲ್ಲಿ ನಮಗೆ ಪ್ರವಾದನೆಗಳು ಇವೆ. ಈ ಯಾವ ರೀತಿಯಿಂದ ಅವುಗಳು ನೆರವೇರುತ್ತವೆ, ಯಾವ ರೀತಿಯಿಂದ ಅವುಗಳು ಮುಂದೆ ಸಂಭವಿಸಲಿಕ್ಕಿವೆ ಎನ್ನುವಂಥದ್ದು ನಾವು ಓದಿದ್ದಾಗಿಯೂ ತಿಳ್ಕೊಂಡಿದ್ದಾಗಿಯೂ ಆ ಶಿಷ್ಯರು ಯಾವ ರೀತಿಯಿಂದ ನಂಬುವುದಿಲ್ಲವೋ ಅದೇ ರೀತಿಯಾಗಿ ನಾವು ಕೂಡ ನಂಬದೇ ಇರುವವರಾಗಿದ್ದೇವೆ. ಇನ್ನೂ ಎಷ್ಟೊಂದು ಪ್ರಕಟಣೆಗಳು ನೆರವೇರಬೇಕಾಗಿವೆ. ಅದು ಕೊನೆಯ ದಿನಗಳಲ್ಲಿ ಸಂಭವಿಸುವಂಥ ಕಷ್ಟಗಳು ಎಷ್ಟು ಭಯಂಕರವಾದವುಗಳಾಗಿವೆ. ಯೇಸು ಸತ್ತು ಹುಣಲ್ಪಟ್ಟು ತಿರುಗಿ ಎದ್ದು ಹೋಗಿದ್ದಾರೆ, ಪರಲೋಕಕ್ಕೆ ಎದ್ದು ಹೋಗಿದ್ದಾರೆ. ಒಂದು ದಿವಸ ಅವರು ಬರುವವರಾಗಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಸಿದ್ಧವಾಗ್ರಿ ಅಂತ ಬೈಬಲ್ ಹೇಳ್ತಾನೇ ಇದೆ. ದೇವರ ಜನರು ಕೂಗಿ ಕೂಗಿ ಹೇಳ್ತಾನೇ ಇದ್ದಾರೆ. ಆದರೆ ಇದೆಲ್ಲ ನಾವು ನಂಬ್ತಾ ಇಲ್ಲ. 21 ಉಪದ್ರವಗಳು ನಮಗೆ ಸಂಭವಿಸಲಿಕ್ಕಿವೆ, ಆದರೆ ಅವುಗಳನ್ನು ನಾವು ನಂಬೋದಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ರಹಸ್ಯ ಬರೋಣದಲ್ಲಿ ಬಂದು ನಮ್ಮನ್ನು ತೆಗೆದುಕೊಂಡು ಹೋಗುವವರಾಗಿದ್ದಾರೆ ಅಂತ ಹೇಳಿದರೂ ಕೂಡ ನಾವು ತಯಾರಾಗುವುದಿಲ್ಲ, ನಂಬುವುದಿಲ್ಲ, ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಆದರೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರಲಿಕ್ಕಿರುವಂಥ ಧರ್ಮಶಾಸ್ತ್ರವಾಗಲಿ
ಪ್ರವಾದನೆ ಆಗಲಿ ನೆರವೇರದೆ ಬಿಡುವುದಿಲ್ಲ. ಅದು ನೆರವೇರ್ತದೆ. ನಾವು ರಹಸ್ಯ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ಯೇಸು ಸ್ವಾಮಿ ಜೊತೆ ಎತ್ತಲ್ಪಡಬೇಕಾಗಿದೆ. ಈ ಮಾತುಗಳು ನಾವು ಎಚ್ಚರಿಕೆಯಿಂದ ನಾವು ಗ್ರಹಿಸುವುದಾದರೆ, ಸ್ವೀಕರಿಸುವುದಾದರೆ ನಾವು ಯೇಸು ಕ್ರಿಸ್ತನ ಜೊತೆಗೆ ಎತ್ತಲ್ಪಡುವವರಾಗಿದ್ದೇವೆ. ಆತನ ಜೊತೆಗೆ ಪರಲೋಕಕ್ಕೆ ಹೋಗುವವರಾಗಿದ್ದೇವೆ. ಯೇಸು ಸ್ವಾಮಿ ಪರಲೋಕಕ್ಕೇರಿ ಹೋದ ಮೇಲೆ ಹೋಗುವಾಗ ಏನು ಹೇಳಿದರು ಅಂತಂದರೆ, ನಾನು ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ಪರಲೋಕದಲ್ಲಿ ನಿಮಗೆ ಮನೆಗಳನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರತಿಯೊಬ್ಬೊಬ್ಬರಿಗೂ ಮನೆಗಳನ್ನು, ಬಿಡಾರಗಳನ್ನು, ನಿಮಗಿರುವುದಕ್ಕೆ ನಿವಾಸಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುವಂಥ ಮಾತು ಸುಳ್ಳಾದ ಮಾತ, ಸತ್ಯವಾದ ಮಾತಾಗಿದೆ. ಇದಕ್ಕೋಸ್ಕರ ಸಿದ್ಧವಾಗ್ತಾ ಇದ್ದೀವಾ? ಇದಕ್ಕೋಸ್ಕರ ಎವರ್ ರೆಡಿ ಆಗಿದ್ದೀವಾ? ದೇವ್ರು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಯಾವಾಗ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ನಾವು ಅದಕ್ಕೋಸ್ಕರ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಇಲ್ಲಿ ಯೇಸು ಸ್ವಾಮಿ ಮರಣದ ವಿಷಯವಾಗಿ ಮೋಶೆ ಎಲಿಯ ಯಾವ ರೀತಿಯಿಂದ ಯೇಸು ಸ್ವಾಮಿ ಜೊತೆ ಮಾತಾಡಿದರೋ ಅದು ಅಲ್ಲಿ ಸಂಭವಿಸಿತು, ಮತ್ತು ಅದು ಸಂಭವಿಸುವುದಕ್ಕಿರಲಿಕ್ಕಿರುವಂಥ ವಿಷಯವನ್ನು ಅವರು ಮಾತಾಡಿದರು. ಅದೇ ರೀತಿಯಾಗಿ ಯೇಸು ಸ್ವಾಮಿ ರಹಸ್ಯ ಬರುಣದಲ್ಲಿ ಬರುವಾತನಾಗಿದ್ದಾನೆ. ಆತನು ನಮ್ಮನ್ನು ತೆಗೆದುಕೊಂಡು ಹೋಗುವಾತನಾಗಿದ್ದಾನೆ. ಅದಕ್ಕೋಸ್ಕರ ನೀನು ಸಿದ್ಧವಾಗು, ಅದಕ್ಕೋಸ್ಕರ ನೀವು ಸಿದ್ಧವಾಗ್ರಿ. ಯಾವಾಗಲೂ ನೀವು ಕರ್ತನ ಜೊತೆ, ಕರ್ತನ ಮಕ್ಕಳಾಗಿದ್ದು ಪಾಪಗಳಿಂದ ಬಿಡುಗಡೆ ಹೊಂದ್ರಿ ಅಂತ ದೇವರ ವಾಕ್ಯ ನಮ್ಮನ್ನು ತಿಳಿಸ್ತಾ ಇದ್ದಾಗ್ಯೂ, ಪ್ರವಾದನೆ ತಿಳಿಸ್ತಾ ಇದ್ದಾಗ್ಯೂ, ದೇವರ ವಾಕ್ಯ ತಿಳಿಸ್ತಾ ಇದ್ದಾಗ್ಯೂ, ಧರ್ಮಶಾಸ್ತ್ರ ತಿಳಿಸ್ತಾ ಇದ್ದಾಗ್ಯೂ ನಾವು ಎಷ್ಟು ಅಲಕ್ಷ್ಯವುಳ್ಳವರಾಗಿದ್ದೇವೆ. ನಾವು ಅಲಕ್ಷ್ಯತನದಿಂದ ದೂರ ಹೋಗಿ ನಾವು ಅದಕ್ಕೆ ಲಕ್ಷ್ಯ ಕೊಟ್ಟು ಅದಕ್ಕೋಸ್ಕರ ಸಿದ್ಧವಾಗೋಣ ಎಂದು ಹೇಳುತ್ತಾ, ಮತ್ತು ಅಲ್ಲಿ ಇನ್ನೊಂದು ಘಟನೆ ನಡೀತು. ಏನಂತಂದರೆ ಅಲ್ಲಿ ಆಕಾಶವಾಣಿ ಆಯ್ತಂತ ನಾವು ನೋಡ್ತೇವೆ. ಅಲ್ಲಿ ಅವರು ಮೂವರು ಆ ರೀತಿ ಮಾತಾಡುವಾಗ ಅಲ್ಲಿ ಒಂದು ಮೋಡವು ಕವಿಯಿತು, ಒಂದು ಆಕಾಶವಾಣಿ ಆಯಿತು ಅಂತ ನಾವು ನೋಡ್ತೀವಿ. ಇದು ಸೀನಾಯಿ ಪರ್ವತದ ಮೇಲೆ ಮೋಶೆಯೊಂದಿಗೆ ದೇವರು ಮಾತಾಡುವುದಕ್ಕೆ ಮೇಘದಿಂದ ಇಳಿದು ಬಂದನು ಎಂದು ನಾವು ನೋಡ್ತೇವೆ. ಆ ಮೇಘದ ಮೇಲೆ 6 ದಿವಸಗಳವರೆಗೆ ಮೋಡವು ತುಂಬಿಕೊಂಡಿತ್ತು. 7ನೆಯ ದಿನದಲ್ಲಿ ಮೇಘದೊಳಗಿಂದ ಒಂದು ಶಬ್ದ ಬಂತು. ಕೂಗಿ ದೇವರು ಆ ಮೋಡದೊಳಗಿಂದ ಆ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ಮೋಶೆಯನ್ನು ಕೂಗಿ ಕರೆದನು ಎಂದು ನಾವು ನೋಡುತ್ತೇವೆ. ಕಾಂತಿಯುಳ್ಳ ಮೋಡವಲ್ಲಿ ಇಳಿದು ಬಂದು ಮೋಶೆಯೊಂದಿಗೆ ಕೂಗಿ ಕರೆದು ಮಾತಾಡಿದನು. ಅಲ್ಲಿ ಮೋಡವು ಕವಿದಿತ್ತು. ಅದೇ ರೀತಿಯಾಗಿ ಇಲ್ಲಿ ಯೇಸು ಸ್ವಾಮಿ, ಮೋಶೆ, ಎಲಿಯ ಪ್ರಾರ್ಥನೆ ಮಾಡಿ ಅದನ್ನು ಯೇಸು ಸ್ವಾಮಿಯ ಮರಣದ ವಿಷಯವಾಗಿ ಮಾತಾಡುವಂಥ ಸಮಯದಲ್ಲಿ ಅಲ್ಲಿ ಕೂಡ ಒಂದು ಆಕಾಶವಾಣಿ ಆಯಿತು. ಆ ಆಕಾಶವಾಣಿ ಏನಾಯಿತು ಅಂದರೆ, ಕಾಂತಿಯುಳ್ಳ ಮೋಡವು ಅಲ್ಲಿ ಅವರನ್ನು ಸುತ್ತುವರಿಯಿತು, ಅವರನ್ನು ಮುಚ್ಚಿಕೊಂಡಿತ್ತು. ಆ ಕಾಂತಿಯುಳ್ಳ ಮೋಡವು ಅವರನ್ನು ಮುಚ್ಚಿಕೊಂಡು ಏನು ಹೇಳ್ತಾ ಇದೆ ಅಂದರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂದು ಅಲ್ಲಿ ಯೆಹೋವ ದೇವರೇ ಮಾತಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಈತನು ಪ್ರಿಯನಾಗಿರುವ ನನ್ನ ಮಗನು. ಯೇಸು ಸ್ವಾಮಿ ಯೆಹೋವ ದೇವರಿಗೆ ಪ್ರಿಯನಾಗಿರುವ ಆತನ ಮಗನು. ಆತನನ್ನು ಯೆಹೋವ ದೇವರು ಮೆಚ್ಚಿಕೊಂಡಿರೋದರಿಂದ ಯೇಸು ಸ್ವಾಮಿ ಮಾತು ಕೇಳಬೇಕು ಅಂಥೇಳಿ ಅಲ್ಲಿ ಹೇಳಿದರು ಎಂದು ನಾವು ನೋಡ್ತೇವೆ. ನೀವು ದೇವರ ಪ್ರಿಯರಾಗಿರುವಂಥ ಮಕ್ಕಳಾಗಿದ್ದೇವಾ? ದೇವರಿಗೆ ಇಷ್ಟವುಳ್ಳವರಾಗಿದ್ದೇವಾ? ದೇವರು ನಮ್ಮನ್ನು ನೋಡಿ ಇಷ್ಟಪಡುವಾತನಾಗಿದ್ದಾನ, ಮೆಚ್ಚುವಾತನಾಗಿದ್ದಾನ, ನನ್ನ ಮಗಳು ನನ್ನ ಮಗನು ಅಂತ ಹೇಳುವಾತನಾಗಿದ್ದಾನ?
ಮತ್ತು ನಮ್ಮ ಮಾತು ಅಂದರೆ ನಮ್ಮ ವಾಕ್ಯಗಳು, ನಮ್ಮ ಸುವಾರ್ತೆಗಳು, ನಾವು ಹೇಳುವಂಥ ದೇವರ ಸಂದೇಶ ಇತರರಿಗೆ ಕೇಳುವುದಕ್ಕೋಸ್ಕರ ಆತನು ಹೇಳ್ತಾ ಇದ್ದಾನೆ. ನನ್ನ ಮಾತು, ನಮ್ಮ ಸಂದೇಶ, ನಮ್ಮ ಸುವಾರ್ತೆ, ನಮ್ಮ ದೇವರ ವಾಕ್ಯ ಹಂಚುವಂಥದ್ದು ಎಷ್ಟು ಜನರು ಕೇಳಿಸ್ಕೊಳ್ತಾ ಇದ್ದಾರೆ, ಎಷ್ಟು ಜನರು ದೇವರ ಕಡೆಗೆ ತಿರುಗ್ತಾ ಇದ್ದಾರೆ. ನಾನು ದೇವರಿಗೆ ಪ್ರಿಯಳು, ನಾನು ದೇವರಿಗೆ ಮೆಚ್ಚುಗೆಯಾದವಳು, ನಾನು ದೇವರಿಗೆ ಇಷ್ಟವುಳ್ಳವಳು ಆಗಿರುವಾಗ ನನ್ನ ಮಾತುಗಳು ಲೋಕದ ಜನರು, ಅನ್ಯರು ಕೇಳಿ ರಕ್ಷಣೆ ಹೊಂದುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ಕರ್ತನಲ್ಲಿ ಪ್ರೀತಿಯ ದೇವರ ಜನರೇ, ಯೆಹೋವ ದೇವರಿಗೆ ಯೇಸು ಕ್ರಿಸ್ತನು ಪ್ರಿಯನಾಗಿದ್ದನು, ಮೆಚ್ಚುಗೆಯುಳ್ಳವನಾಗಿದ್ದನು. ಆತನ ಮಾತು ಕೇಳುವುದಕ್ಕೆ ಈ ಲೋಕದ ಜನರಿಗೆ ಕೊಟ್ಟಿರುವಂಥ ಸಂದೇಶದ ಮೇರೆಗೆ ದೇವರನ್ನು ಅಂಗೀಕರಿಸಿಕೊಂಡವರ ಜೀವಿತದಲ್ಲಿ ಕೂಡ ಯೇಸುಸ್ವಾಮಿ ಇದ್ದು, ಪ್ರಿಯನಾಗಿರುವ ನನ್ನ ಮಗಳು, ಪ್ರಿಯನಾಗಿರುವ ನನ್ನ ಮಗನೋ ಎಂದು ನಮಗೆ ಆತನು ತನ್ನ ಕುಮಾರ್ತೆಯರನ್ನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋರಾಗಿರಬೇಕು. ಆತನಿಗೆ ಮೆಚ್ಚುಗೆಯುಳ್ಳವರಾಗಿದ್ದೇವೆ. ಅದಕ್ಕೋಸ್ಕರ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋರಾಗಿರಬೇಕು. ನಮ್ಮ ಮಾತು ಅನ್ಯರು ಕೇಳುವಂತೆ, ಸಂದೇಶ ಅನ್ಯರು ಕೇಳುವಂತೆ ದೇವರು ಮಾಡುವ ಆತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋರಾಗಿರಬೇಕು. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಎಷ್ಟು ಜನರು ದೇವರ ಕುಮಾರ್ತೆಯರಾಗಿದ್ದೀರಿ, ಎಷ್ಟು ಜನರು ದೇವರಿಗೆ ಮೆಚ್ಚುಗೆಯುಳ್ಳವರಾಗಿದ್ದೀರಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.